ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ದೇವಿ ಮಹಾತ್ಮೆ ಪೀಠಿಕಾಧ್ಯಾಯ 11ನೇ ಪದ್ಯ. ಬಡಿದಿರಲು ಭೂತವದು ಅವನಿಂಗಿಡಲು ಬೇಕೈ ಭಸ್ಮವಂತೆನೆ, ನುಡಿಯಬೇಕು ಸಮಗ್ರ ಗ್ರಂಥವನದರಲಿಂ ಭಸ್ಮ. ಇಡಲು ಬೇಕೇ ತೆರದಿ 10 ದಿನ ಬಿಡುವುದೈ ಮಹಾಭೂತ ಹಿಡಿದುದು, ಹಿಡಿದವನೇ ಪಠಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು. ಯಾವನಿಗಾದರೂ ದೆವ್ವ ಬಡಿದಿದ್ದರೆ ಸಂಪೂರ್ಣ ಗ್ರಂಥವನ್ನು ಓದಿ ಅದರಿಂದ ಭಸ್ಮ ತಯಾರಿಸಿ 10 ದಿವಸಗಳವರೆಗೆ ಅವನ ಮೈಗೆ ಹಚ್ಚಿದರೆ ದೆವ್ವ ಬಿಡುವುದು. ದೊಡ್ಡ ದೆವ್ವ ಹಿಡಿದಿದ್ದರೂ ಹಿಡಿದವನೇ ಮೇಲಿನ ನಿಯಮದಂತೆ ಗ್ರಂಥವನ್ನು ಓದಿದರೆ ಸತ್ಯವಾಗಿ ಬಿಟ್ಟು ಹೋಗುತ್ತದೆ. ಈ ಸಾಮಾನ್ಯ ಅರ್ಥ. ಇಲ್ಲಿ ಒಂದು ಸಂಶಯ ಬರ್ತದೆ. ಈಗ ಈ ವೈಜ್ಞಾನಿಕ ಯುಗದಲ್ಲಿದ್ದೀವಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಸಂಶಯ ಬರೋದಿಲ್ಲ. ದೆವ್ವ ಮೆಟ್ಕೊಂಡಿದ್ರೆ ದೇವಿ ಮಹಾತ್ಮೆ ಓದಿದ್ರೆ ಹೋಗುತ್ತಾ? ಇದು ಪ್ರಶ್ನೆ. ಇದು ಹೇಗೆ ಹೋಗುತ್ತೆ? ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅವಧೂತರು? ಏನು ಹೇಳ್ತಾ ಇದ್ದಾರೆ? ಯಾರಿಗೆ ದೆವ್ವ ಬಡದಿರ್ತದೋ ಮೆಟ್ಕೊಂಡಿರ್ತದೋ ಅವ್ರಿಗೆ ಈ ದೇವಿ ಚರಿತೆಯನ್ನು ಓದಿ ಆ ಭಸ್ಮವನ್ನು ಹಚ್ಚಿರಿ ಅಂತ ಹೇಳ್ತಾ ಇದ್ದಾರೆ. ಇದು ರಹಸ್ಯ ಏನು? ಈ ಭಸ್ಮ ಹಚ್ಚೋದ್ರಿಂದ, ಈಗ ದೇವಸ್ಥಾನಕ್ಕೆ ಹೋಗಿ ದಾರ ಕಟ್ಸ್ಕೊಂಡು ಬರ್ತಾರೆ, ಒಂದು ಭಸ್ಮ ತೊಗೊಂಡು ಬರ್ತಾರೆ, ಒಂದು ಅಂಗಾರ ತೊಗೊಂಡ್ಬರ್ತಾರೆ. ಅದರಿಂದ ಕೆಲಸ ಆಗುತ್ತಾ? ಸೈಂಟಿಫಿಕ್ ಆಗಿ ಅದು ನಂಬಿಕೆ ಇರ್ತಿದ್ರೆ ಅದಕ್ಕೆ ಆಗುತ್ತೆ, ಇಲ್ಲಾಂದರೆ ಹೆಂಗಾಗುತ್ತೆ ಅವ್ರವ್ರ ನಂಬಿಕೆ ಅಂತ ತಳ್ಳಿ ಹಾಕುವಂಥ ಉತ್ತರ ಅಲ್ಲ ಅದು ಸೈನ್ಸ್ ಅಲ್ಲ. ಅದು ತಳ್ಳಿ ಹಾಕುವಂಥದ್ದು. ಸೈಂಟಿಫಿಕ್ ಆಗಿ ಏನಂದರೆ, ಇವತ್ತು ಸೈನ್ಸ್ ಕಂಡುಹಿಡಿದಿದೆ. ಏನು ಕಂಡುಹಿಡಿದಿದೆ? ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇದೆ, ಒಂದು ಎನರ್ಜಿ ಇದೆ, ಒಂದು ಗ್ರಹಿಸುವಂಥ ಶಕ್ತಿ ಇದೆ ಅಂತ ಕಂಡುಹಿಡಿದಿದೆ ಇವತ್ತು. ನೀರಿಗೆ, ಈಗ ನೀರು ಎಲ್ಲಿ ಹೋದರೂ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಕೊಡ್ತಾರೆ. ಯಾಕೆ? ಅಲ್ಲಿ ಮಂತ್ರವನ್ನು ಓದಿದಾಗ ಆ ಮಂತ್ರವನ್ನು, ಶಬ್ದವನ್ನು ಗ್ರಹಿಸಿ ಸಂಗ್ರಹಿಸಿಟ್ಕೊಳ್ತದೆ ನೀರು. ಅದಕ್ಕೆ ಆ ಶಕ್ತಿದ ವೈಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಆ ನೀರಿಗೆ ಮಂತ್ರ ಏನು ಹೇಳ್ತೀವೋ ಅದನ್ನು ಸ್ವೀಕಾರ ಮಾಡ್ತದೆ. ಈಗ ಅದು ಮಂತ್ರಗಳನ್ನೆಲ್ಲ ಉಚ್ಚಾರ ಮಾಡಿದಾಗ ಆ ವೈಬ್ರೇಷನ್ ಸ್ವೀಕಾರ ಮಾಡಿ ನಾವು ತೀರ್ಥ ತಗೊಂಡ ಏನಾಗುತ್ತಂದರೆ ಆ ವೈಬ್ರೇಷನ್ಸ್ ನಮ್ಮೊಳಗೆ ಪ್ರವಾಹ ಮಾಡಿ ದೇಹ ಎಲ್ಲ ಶುದ್ಧಿ ಆಗ್ತದೆ. ಅದಕ್ಕೋಸ್ಕರ ತೀರ್ಥ ಅಂತ ಮಾಡಿರೋದು. ಈಗ ಇದು ಮೊದಲು ಮಾಡಿರ್ಬೇಕಾದ್ರೆ ಅವ್ರಿಗೆ ಎಷ್ಟು ಜ್ಞಾನ ಇರಬೇಕು. ಋಷಿಮುನಿಗಳು ತಪಸ್ಸು ಮಾಡಿ, ಸಿದ್ಧರು ಎಲ್ಲರ ದೇವಸ್ಥಾನ ಮಾಡಿದ್ರಲ್ಲ, ಅವ್ರಿಗೆ ಎಷ್ಟು ಜ್ಞಾನ ಇರಬೇಕು. ಇಷ್ಟು ಕಂಡುಹಿಡಿದ್ರು. ಈಗ ಕಂಡುಹಿಡ್ತಾ ಇದ್ದಾರೆ ಇನ್ನು. ಅಂದರೆ ಈ ಪ್ರತಿಯೊಂದು ಜಾಗದಲ್ಲಿಯೂ ನೀವು ಮುಸ್ಲಿಮ್ಸ್ಗೆ ಹೋದರೂ ಅಲ್ಲಿ ಕೂಡ ಕೆಲವು ತೀರ್ಥಗಳು ಕೊಡ್ತಾರೆ. ಈ ಯೇಸು ಕ್ರಿಸ್ತು ಚರ್ಚ್ಗಳಲ್ಲಿ ಕೂಡ ಕೆಲವೊಂದು ತೀರ್ಥಗಳನ್ನ ಕೊಡ್ತಾರೆ, ಕೆಲವು ಎಣ್ಣೆಗಳನ್ನ ಕೊಡ್ತಾರೆ ಹಚ್ಚಿಕೊಳ್ಳಿ. ಹೇಗಂದರೆ ಪ್ರೇಯರ್ ಮಾಡಿ ಕೊಡ್ತಾರೆ. ಪ್ರೇಯರ್ ನೀವು ಏನು ಪ್ರೇಯರ್ ಮಾಡಿದ್ರು, ಏನು ಮಾತಾಡಿದ್ರು ಸ್ವೀಕಾರ ಮಾಡುತ್ತೆ. ಅದು ಇಂಪಾರ್ಟೆಂಟ್. ಅದಕ್ಕೆ ಊಟ ಮಾಡಬೇಕಾದ್ರೆ ಮಾತಾಡಬೇಡ್ರಿ ಅಂತ ಅಂತಾರೆ. ಅದು ಇದು ನೋಡಬೇಡ್ರಿ, ಜಗಳ ಮಾಡಬೇಡ್ರಿ, ಬೈಬೇಡ್ರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನೀವು ಊಟ ಮಾಡಿ ಯಾವಾಗ ಏನು ಮಾತಾಡಿದ್ರೋ ಅದು ಸ್ವೀಕಾರ ಮಾಡ್ತೇವೆ. ನೀರಂತೂ ಪಕ್ಕಕ್ಕೆ ಇಟ್ಕೊಂಡಿರ್ತಾರಲ್ವ, ಆ ನೀರು ಅದು ಸ್ವೀಕಾರ ಮಾಡೋದನ್ನ ಒಳಗೆ ಕಳಿಸ್ತದೆ. ಆ ಉಂಡನಿಗೆ ಏನು ಬರುತ್ತೆ? ಕೋಪನೇ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲದೂ ಬರುತ್ತೆ. ಇದು ಸೂಕ್ಷ್ಮ. ಊಟ ಮಾಡೋಕೆ ಬಾಯಿ ಮುಚ್ಕೊಂಡು ಊಟ ಮಾಡಿ ಹೇಳೋದಕ್ಕೂ ಇದು ಸೀಕ್ರೆಟ್. ಅವ್ರು ಅದನ್ನ ಕಂಡು ಎಲ್ಲ ಕ್ಲಿಯರಾಗಿ ಹೇಳಲಿಲ್ಲ. ಅದು ಹೇಳಿರ್ಬೋದು, ಈಗ ಬರ್ತಾ ಕೇಳಲಿಕ್ಕೆ ಆಗಿರಲಿಕ್ಕಿಲ್ಲ. ಹೀಗೆ ಪ್ರತಿಯೊಂದು ಕೂಡ ಈ ಭಸ್ಮವನ್ನು ಇಟ್ಟು ಓದಿದ್ರೆ ಏನಾಗ ಭಸ್ಮ ಕೂಡ ಸ್ವೀಕಾರ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಭಸ್ಮಕ್ಕೂ ಇದೆ. ಪ್ರತಿಯೊಂದಕ್ಕೂ ಸ್ವೀಕಾರ ಮಾಡ್ತಕ್ಕ. ನೀವು ಭಸ್ಮಕ್ಕೆ ಅಂತಲ್ಲ, ನೀವು ಮಾತಾಡ್ತಿದ್ರಿ ಅಂದರೆ, ಒಂದು ರೂಮ್ನಲ್ಲಿ ಇದ್ದೀರಿ ಅಂದರೆ ಅಲ್ಲಿ ಮಾತಾಡ್ತಿದ್ರೆ ಆ ವೈಬ್ರೇಷನ್ಸ್ ಗೋಡೆಗೆ ಮೇಲೆಲ್ಲ ಇರ್ತದೆ. ಅವು ಅಲ್ಲಿ ಅಂಟ್ಕೊಂಡಿರ್ತವೆ. ಈಗ ಹೊಸ ಮನೆಗೆ ಹೋಗ್ಬೇಕಂದ್ರೆ, ಈಗ ಹೊಸ ಬಾಡಿಗೆ ಮನೆಗೆ ಹೋದ್ರೆ ಅಲ್ಲಿ ಸುಣ್ಣ ಬಳಸಿ ಹೋಗ್ತಾರೆ. ಯಾಕೆ ಹೋಗೋದಿಲ್ಲ? ಗಲೀಜಾಗಿರ್ತದಂತಲ್ಲ, ಅವ್ರ ಇಂಪ್ರೆಂಟ್ಸ್ ಎಲ್ಲ ಇರ್ತಾವಲ್ಲಿ. ಅವ್ರು ಮಾತಾಡಿರ್ತಕ್ಕಂಥ ಹಿಂದೆ ನಿಜ ಜಗಳ ಆಡಿರೋದೆಲ್ಲದು ಅಷ್ಟೋ ಸ್ಟ್ರಕ್ ಆಗಿರ್ತದೆ. ಅದೆಲ್ಲ ಸಾರಿಸಿದರೆ ಅದು ಹೋಗ್ಬಿಡ್ತದೆ. ದೇವಸ್ಥಾನ ಈಗ ಪೂಜೆ ಮಾಡೋಕೆ ಕೂತ್ಕೊಳ್ಬೇಕಾದ್ರೂ ಕೂಡ ಹಾಗೆ ಕೂತ್ಕೊಳ್ಳೋದಿಲ್ಲ. ಹಾಗೆ ಕೂತ್ಕೊಂಡ್ರೆ ಫಲ ಕಡಿಮೆ ಸಿಗುತ್ತೆ. ಅದೇ ನೆಲವರ್ಸಿ ಕೂತ್ಕೊಂಡ್ರೆ ಫಲ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂದರೆ, ಆ ನೆಲವರ್ಸಿದಾಗ ಅಲ್ಲಿರ್ತಕ್ಕಂಥ ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥ ಇಂಪ್ರೆಂಟ್ಸ್ ಏನಿರ್ತಾವಲ್ಲ, ಆ ನೆಗೆಟಿವ್ ಎನರ್ಜಿ ಅವೆಲ್ಲವೂ ಕ್ಲಿಯರ್ ಆಗ್ತವೆ. ಹಾಗಾಗಿ ಹೊಸ ಎನರ್ಜಿ ಉಂಟಾಗ್ತದೆ. ಹಾಗಾಗಿ ನಮಗೆ ಬೇಗ ಶಕ್ತಿ ಉಂಟಾಗ್ತದೆ.
ನಮ್ಗೆ ಬೇಗ ಜಪ ಮಾಡಿದ್ದು, ಪುಣ್ಯ ಏನೇ ಸ್ತೋತ್ರ ಮಾಡಿದ್ದು, ಪ್ರೇಯರ್ ಮಾಡಿದ್ದು ಅದು ಸಿಗ್ತದೆ. ನಿಮ್ಗೆ ಇದೇ ಮಂತ್ರಗಳಿಂದಲ್ಲ, ಭಾವದಿಂದ ನೀವೇನು ಮಾಡಿದ್ರೆ ಸಿಗ್ತದೆ. ಭಾವಕ್ಕೆ ಅಷ್ಟು ಶಕ್ತಿ ಇದೆ. ಆ ಭಾವ ಇಟ್ಟು ನಾವು ಓದಿದರೆ ಆ ಭಸ್ಮ ಏನು ಬೇಕಾದರೂ ಕೆಲಸ ಮಾಡ್ತದೆ, ಎಂತಹ ಭೂತವಾದರೂ ಬಿಡ್ತದೆ ಅಂಥೇಳಿ ಇದರ ಮೂಲ ರಹಸ್ಯ ಇದು. ಇದು ಸೈನ್ಸಿಕ್ಕಾಗಿ ಹೇಳಿರ್ತಕ್ಕಂಥದ್ದು. ಹೀಗೆ ಅದು ಖಂಡಿತವಾಗಿ ಈ ಭೂತ ಬಿಟ್ಟು ಹೋಗ್ತದೆ ಅನ್ನೋದಕ್ಕೆ ಇದು ಪ್ರೂಫ್. ಹಾಗಾಗಿ ದೇವರ ಹತ್ರ ನೀರು ಏನೋ ಒಂದು ಇಟ್ಟು ಪೂಜೆ ಮಾಡೋದಿಲ್ಲ. ಅದಕ್ಕೇ ಪ್ರಸಾದ ನೈವೇದ್ಯ ಇಡದೆ ಪೂಜೆ ಮಾಡಲೇಬಾರ್ದು. ನೈವೇದ್ಯ ಇಟ್ಟೇ ಪೂಜೆ ಮಾಡಬೇಕು. ಯಾಕಂದರೆ ಮಂತ್ರ ಉಚ್ಚಾರ ಮಾಡಿದ್ರೆ ಅದು ಉಚ್ಚಾರ, ಆ ಮಂತ್ರನ ಅದು ಸ್ವೀಕಾರ ಮಾಡ್ತದೆ. ಯಾಕಂದರೆ ನೀರಿಗೆ ಹೆಚ್ಚು ಸ್ವೀಕಾರ ಮಾಡ್ತಾ ಶಕ್ತಿಯನ್ನು ಸೈನ್ಸ್ ಕಂಡಿಡಿದೆ. ಆದರೆ ಇನ್ನು ಈ ಸ್ಥೂಲ ವಸ್ತುಗಳಿಗೂ ಸಹಿತ ಇದೇ ಆ ಒಂದು ಶಕ್ತಿ ಅನ್ನೋದು ಇನ್ನು ಮುಂದೆ ಕಂಡುಹಿಡಿತಾರೆ. ಯಾಕಂದರೆ ಒಂದು ವಸ್ತು ಸೃಷ್ಟಿಯಾಗಬೇಕಂದ್ರೆ, ಒಂದು ವಸ್ತು ಏನೇ ಇದ್ದರೂ ಕೂಡ ಪಂಚಭೂತಗಳಿಂದ ಇರ್ತಕ್ಕಂಥದ್ದೇ ಆಗಿರ್ತದೆ. ಪಂಚಭೂತಗಳು ಅಂದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪಂಚಭೂತಗಳು 5 ಎಲಿಮೆಂಟ್ಸ್ ಇಲ್ಲದೇ ಒಂದು ಯಾವ ವಸ್ತು ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಸ್ತು ತೊಗೊಳ್ರೆ ಅದ್ರಾಗ ಇರ್ತದೆ. ಅದು ಡೀಪ್ ಸಬ್ಜೆಕ್ಟ್. ಈಗ ಒಂದು ವಸ್ತ್ರ ತೊಗೊಂಡಿವಿ, ಈ ಬಟ್ಟೆ ಒಳಗೆ ನೀರು ಐತೆ ಅಂದರೆ ನೀರು ಐತೆ ಅಂತ ಅರ್ಥ. ಬೆಂಕಿ ಐತೆ, ಬೆಂಕಿ ಕೂಡ ಇದೆ ಅಂತ. ಆಕಾಶ, ಎಲ್ಲವೂ 5ಗಳು ಇದರೊಳಗಿದ್ದಾವೆ. ನಮ್ಮ ದೇಹದೊಳಗೂ 5 ಇದ್ದಾವೆ. ಹಂಗೆ ಪ್ರತಿಯೊಂದು ವಸ್ತುವಿನಲ್ಲೇ 5 ಇದ್ದೇ ಇರ್ತವೆ. 5 ಎಲಿಮೆಂಟ್ಸ್ ಪಂಚಭೂತಗಳು ಇದ್ದೇ ಇರ್ತದೆ. ಪಂಚಭೂತಗಳಿಲ್ಲ ಅಂದರೆ ಪ್ರಮಾಣ ವ್ಯತ್ಯಾಸ ಇರ್ತದೆ. ನೀರಂದರೆ ನೀರಿನಲ್ಲಿ ಹೆಚ್ಚಿನ ಪ್ರಮಾಣ ಇರ್ತದೆ. ಅದರಲ್ಲೂ ಆಕಾಶ ಇರ್ತದೆ, ಗಾಳಿ ಇರ್ತದೆ, ಬೆಂಕಿ ಇರ್ತದೆ, ಮತ್ತು ಭೂಮಿ ಕೂಡ ಇರ್ತದೆ. ಹೀಗೆ ಪ್ರಮಾಣ ಡಿಫ್ರೆನ್ಸ್ ಆಗಿರ್ತದೆ. ಹೀಗೆ ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಸಬ್ಜೆಕ್ಟ್. ಹಾಗಾಗಿ ದೇವಿ ಮಹಾತ್ಮೆಯನ್ನು ಓದಿದರೆ ಖಂಡಿತವಾಗಿಯೂ ಅದು ಬಿಟ್ಟು ಹೋಗ್ತದೆ. ಎಂಥ ಭೂತ ಹಿಡಿದಿದ್ರು ಆ ಭಾವನೆಯಲ್ಲಿರ್ತಕ್ಕಂಥ ಎಂಥದೇ ಇದ್ರೂ ನೆಗೆಟಿವ್ಸು ದೂರ ಆಗ್ತದೆ ಅಂತ ಇದು ಪ್ರಮಾಣ ಹೇಳ್ತಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.